ಎಲ್ಲರಿಗೂ ನಮಸ್ಕಾರ. ಪ್ರಜಾಕೀಯ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ಸ್ನೇಹಿತರೆ, ಅಕ್ಟೋಬರ್ 2 ಗಾಂಧಿ ಹುಟ್ಟಿದಂತಹ ದಿನ, ಮಹಾತ್ಮ ಗಾಂಧಿ ಹುಟ್ಟಿದಂತಹ ದಿನ, ರಾಷ್ಟ್ರಪಿತ ಹುಟ್ಟಿದಂತಹ ದಿನ. ಸರಳವಾಗಿ, ಸಜ್ಜನರಾಗಿ, ಸಂಸ್ಕಾರವಂತರಾಗಿ, ಸಕಲರನ್ನೂ ಸಹಿತ ಸಮಾನವಾಗಿ ಕಾಣಬೇಕು ಅಂತಂತ ಹೇಳಿದಂಥ ಅಹಿಂಸೆಯೇ ಪರಮ ಸತ್ಯ, ಸತ್ಯಕ್ಕೋಸ್ಕರ, ಪ್ರಾಮಾಣಿಕತೆಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿದಂತಹ ತ್ಯಾಗಮಹಿ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದಂತಹ ದಿನ. ಇದನ್ನ ನಾವೆಲ್ಲರೂ ಸಹಿತ ಭಾರತ ದೇಶದಲ್ಲಿ ಹುಟ್ಟಿರೋರಲ್ಲ, ಪ್ರಪಂಚದ ಎಲ್ಲ ದೇಶದಲ್ಲೂ ಹುಟ್ಟಿರುವಂತಹ ಗಾಂಧಿಯ ಅನುಯಾಯಿಗಳಿಗೆ, ಗಾಂಧಿಯನ್ನು ಅನುಸರಿಸುವವರಿಗೆ ಗಾಂಧಿ ಜಯಂತಿ ಹಬ್ಬದ ಶುಭಾಶಯಗಳು. ಗಾಂಧಿ ಜಯಂತಿಯ ಶುಭಾಶಯಗಳು. ಸ್ನೇಹಿತರೆ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿರ್ಲರ ಜೋಬಿಗೆ ಬಂತು, ಟಾಟಾ ಬಿರ್ಲರ ಜೋಬಿಗೆ ಬಂತು, ಅದಾನಿ ಬದಾನಿ ಜೋಬಿಗೆ ಬಂತು 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಪೊಲೀಸರ ಬೂಟಿಗೆ ಬಂತು, ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು. ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು. ಬಡವರ ಪಾಲಿಗೆ ಬರಲೇ ಇಲ್ಲ, ಬಡವರ ಪಾಲಿಗೆ ಬರಲೇ ಇಲ್ಲ 47ರ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಈ ಒಂದು ಕ್ರಾಂತಿ ಗೀತೆಯನ್ನ ನಾನು ಯಾಕೆ ಇವತ್ತು ಹಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪೂಜ್ಯರು, ಸ್ವತಂತ್ರ ಹೋರಾಟಗಾರರು ಬಹಳಷ್ಟು ಹೋರಾಟಗಳನ್ನು ಮಾಡುವುದರ ಮೂಲಕ, ಬಹಳಷ್ಟು ಜನದ ಶ್ರಮದ ಫಲವಾಗಿ 1947ನೇ ಇಸ್ವಿನಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಅದು ಬರೀ ರಾಜಕೀಯ ಸ್ವಾತಂತ್ರ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ನೇಹಿತರೆ, ರಾಜಕೀಯ ಸ್ವಾತಂತ್ರ್ಯ ಅಂದ್ರೇನು? ಬೇರೆಯವರು ನಮ್ಮನ್ನ ಆಳ್ತಾ ಇದ್ರು. 200 ವರ್ಷಗಳ ಕಾಲ ಬ್ರಿಟಿಷ್ನವರು, ಡಚ್ಚರು, ಪೋರ್ಚುಗೀಸರು ಇವರೆಲ್ಲರೂ ಸಹಿತ ನಮ್ಮನ್ನು ಅಧಿಕಾರ ಮಾಡ್ತಾ ಇದ್ರು, ನಮ್ಮ ಮೇಲೆ ಅಧಿಕಾರ ಮಾಡ್ತಾ ಇದ್ರು, ನಮ್ಮ ದೇಶದ ಸಂಪತ್ತನ್ನು ಲೂಟಿ ಹೊಡಿತಾ ಇದ್ರು. ಅವರಿಂದ ನಮ್ಮ ಭಾರತ ಮಾತೆಗೆ ಸ್ವತಂತ್ರವನ್ನು ಕೊಡಿಸಿದಂತಹ ದಿನ. ಅದಕ್ಕೆ ಹೋರಾಟ ಮಾಡಿದಂತಹ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಬಹಳಷ್ಟು ಮಾನೀಯರಿದ್ದಾರೆ. ಅದರಲ್ಲಿ ಉತ್ಕೃಷ್ಟ ಸ್ಥಾನದಲ್ಲಿರುವಂಥ, ಪರಮೋಚ್ಚ ಸ್ಥಾನದಲ್ಲಿರುವಂಥವರು ಮಹಾತ್ಮ ಗಾಂಧೀಜಿಯವರು. ಈ ದಿನ ಅವರ ಹುಟ್ಟುಹಬ್ಬ, ಗಾಂಧಿ ಜಯಂತಿ. ಸ್ನೇಹಿತರೆ, ನಾನಿವತ್ತು ನಮ್ಮನ್ನ ನಾನು ಪ್ರಶ್ನೆ ಮಾಡಿಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಗಾಂಧಿ ನಮಗೆ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು, ಸ್ವಾತಂತ್ರ್ಯವನ್ನು ಕೊಡಿಸಿದ್ರು. ನಮ್ಮನ್ನು ನಾವಿವತ್ತು ಆಳ್ಕೊಳ್ಳೋ ಸ್ಟೇಜಲ್ಲಿದ್ದೀವಿ. ನಮ್ಮ ಪ್ರತಿನಿಧಿಗಳು ನಮ್ಮನ್ನು ಆಳ್ತಾ ಇದ್ದಾರೆ. ಆದರೆ ನನ್ನ ಒಂದು ಪುಟ್ಟ ಆಸೆ ಏನಪ್ಪ ಅಂತ ಹೇಳಿದ್ರೆ, ನಮಗೆ ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ಆರ್ಥಿಕ ಸ್ವಾತಂತ್ರ್ಯ ಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಬೇಕು, ಶೈಕ್ಷಣಿಕ ಸ್ವಾತಂತ್ರ್ಯ ಬೇಕು. ಈ ಒಂದು ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಬಹುಮುಖ್ಯವಾದ ಸಮಸ್ಯೆ ಏನಪ್ಪಾ ಅಂದ್ರೆ ಆರ್ಥಿಕ ಸಮಸ್ಯೆ. ಈ ಆರ್ಥಿಕ ಸಮಸ್ಯೆಗಾಗಿ
ಮಹಾತ್ಮ ಗಾಂಧಿ ಹೋರಾಟ ಮಾಡಲ್ಲ, ಯಾಕೆಂದ್ರೆ ಅವರಿಲ್ಲ. ಯಾರೊಬ್ಬರೂ ಸಹಿತ ಹೋರಾಟ ಮಾಡಲ್ಲ. ಯಾರು ಹೋರಾಟ ಮಾಡಬೇಕು? ಇವತ್ತು ನಮ್ಮ ದೇಶದಲ್ಲಿ ಯೂತ್ಸ್ ಅಂದರೆ ಯುವಜನರ ತುಂಬಿ ತುಳುಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೂ ಸಹಿತ ನಮ್ಮ ದುರದೃಷ್ಟ ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಮದುವೆಗೆ 5,000 ಕೋಟಿ ಖರ್ಚು ಮಾಡುವಂಥ ಶ್ರೀಮಂತರಿದ್ದಾರೆ. ಆದರೆ ನಮ್ಮ ದೇಶದ ಪ್ರತಿಯೊಬ್ಬರ ತಲೆ ಮೇಲೆ ಲಕ್ಷ ಸಾಲ ಇದೆ, ಸರ್ಕಾರಿ ಸಾಲ. ಇನ್ನು ಹಲವಾರು ಜನ ಮದುವೆಗೆ, ಮುಂಜೆಗೆ, ಹಬ್ಬಕ್ಕೆ, ವ್ಯವಸಾಯಕ್ಕೆ ಅಂತ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಳ್ಳಾಡ್ತಾ ಇದ್ದಾರೆ. ಬಡವರಾಗ್ತಾ ಇದ್ದಾರೆ, ಶ್ರೀಮಂತರು ಅಗರ್ಭ ಶ್ರೀಮಂತರಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಡವರಿಗೆ ಆರ್ಥಿಕ ಸ್ವಾತಂತ್ರ್ಯ ಬರಬೇಕು ಅಂದ್ರೆ, ಬಡವರಿಗೆ ಆರ್ಥಿಕ ಸ್ವಾವಲಂಬನೆ ಬರಬೇಕು ಅಂದ್ರೆ, ನೀವು ಅಂದ್ರೆ ಬಡವರೆಲ್ಲ ಹೋರಾಟ ಮಾಡಬೇಕು. ಏನು ಹೋರಾಟ ಮಾಡಬೇಕು? ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಮಕ್ಕಳು, ನಮ್ಮ ಸುತ್ತಮುತ್ತಲಿನ ಬಡವರೆಲ್ಲರೂ ಸೇರಿ ಕಷ್ಟಪಟ್ಟು ಓದಬೇಕು, ಸರಿಯಾಗಿ ಓದಬೇಕು, ಸರಿಯಾಗಿ ಓದಿ ಉನ್ನತ ಹುದ್ದೆಗಳಿಗೆ ಹೋಗಬೇಕು. ನಾವು ಲಾ ಮೇಕರ್ಸ್ ಆಗಬೇಕು, ನಾವು ಅಧಿಕಾರಿ ಚುಕ್ಕಾಣಿ ಹಿಡಿಬೇಕು. ನಮ್ಮ ದೇಶದಲ್ಲಿ ಬಡವರಾಗಿ ಇರ್ತಿದ್ದಾರೆ, ಶ್ರೀಮಂತರಾಗಿ ಉಳಿತಾ ಇದ್ದಾರೆ. ಶ್ರೀಗಂಭರು ಅಗರ್ಭ ಶ್ರೀಮಂತರಾದ್ರೆ ನಾವು ತೀರಾ ಕೆಳಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನನ್ನ ಪುಟ್ಟ ಆಸೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದ ಪ್ರತಿಯೊಬ್ಬರ ಸಹಿತ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಆರ್ಥಿಕ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು. ಯಾರಲ್ಲಿಯೂ ಬೇಡುವ ಸ್ಥಿತಿಲಿ ಇರಬಾರ್ದು. ಒಂದು ಬ್ಯಾಂಕಿಗೆ ಬೇಡಕ್ಕೆ ಹೋಗಬಾರ್ದು, ಸಬ್ಸಿಡಿಗೋಸ್ಕರ ಬೇಡಕ್ಕೆ ಹೋಗಬಾರ್ದು, ಯಾವ ರಾಜಕೀಯ ನಾಯಕರ ಮುಂದೆ ಬೇಡಕ್ಕೆ ಹೋಗಬಾರ್ದು, ಸರ್ಕಾರದಿಂದಲೂ ಸಹಿತ ಏನನ್ನು ನಾವು ಕೇಳಬಾರ್ದು. ಈ ಒಂದು ಸ್ವತಂತ್ರ ನಮಗೆ ಬೇಕು ಅಂದ್ರೆ ಯಾರು ಕೊಡ್ಸಕ್ ಬರಲ್ಲ. ನೀವೇ ಹೋರಾಟ ಮಾಡಬೇಕು, ಕಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ದುಡಿಬೇಕು. ಆಗ ಮಾತ್ರ ನಮಗೆ ಆರ್ಥಿಕ ಸ್ವತಂತ್ರ ಬರ್ತದೆ. ನಾವು ಇಷ್ಟು ವರ್ಷ ಆಯಿತು ಸ್ವತಂತ್ರ ಬಂದು, ಬರೀ ರಾಜಕೀಯ ಸ್ವತಂತ್ರ, ಆರ್ಥಿಕವಾಗಿ ಸ್ವತಂತ್ರ ನಮ್ಗಿನ್ನೂ ಬಂದೇ ಇಲ್ಲ. ಇವತ್ತಿಂದಲೇ, ಈ ಕ್ಷಣದಿಂದಲೇ ಮಹಾತ್ಮ ಗಾಂಧೀಜಿಯವರಂತ ಪ್ರಾಮಾಣಿಕವಾಗಿ ನಾವು ದುಡಿದು ಆರ್ಥಿಕ ಸ್ವಾವಲಂಬನೆಯನ್ನು ಪಡಿಬೇಕು. ನಾನು ಸ್ವಾವಲಂಬನೆಯಾಗಬೇಕು, ನೀವು ಸ್ವಾವಲಂಬಿಗಳಾಗಬೇಕು, ಆರ್ಥಿಕ ಸ್ವಾತಂತ್ರ್ಯವನ್ನು ನಾವು ಗಳಿಸಬೇಕು. ಆಗ ಮಾತ್ರ ದೇಶ ಆರ್ಥಿಕ ಸ್ವಾವಲಂಬನೆಯಿಂದ ಆರ್ಥಿಕ ಸ್ವಾತಂತ್ರ್ಯದ ಹತ್ರ ಹೋಗುತ್ತೆ. ಇವತ್ತು ಬಹಳ ಒಳ್ಳೆ ಶುಭ ದಿನ. ನಾನು ಬಹಳ ಒಳ್ಳೆ ವಿಚಾರಗಳನ್ನು ತಿಳಿಸಿದ್ದೀನಿ. ಆರ್ಥಿಕ ಸ್ವಾವಲಂಬನೆ ಬಂದರೆ ಸಾಮಾಜಿಕ ಸ್ವಾವಲಂಬನೆ ಬರ್ತದೆ, ಸಾಮಾಜಿಕ ಸಮಾನತೆ ಬರ್ತದೆ, ಅಸಮಾನತೆ ಅಳಿಸ್ತದೆ. ಆಗ ನಾವು ಬೇಡುವ ಕೈ ಇದೀವಲ್ಲ, ನಾವು ಕೊಡುವ ಕೈ ಆಗ್ತೀವಿ. ಬೇಡುವವರಿಲ್ಲದೆ ಬಡವರಾದೇವಯ್ಯ ಅನ್ನೋ ಸ್ಟೇಜಿಗೆ ನಾವು ಹೋಗ್ಬೇಕು. ನಮ್ಮನ್ನ ಬೇಡುವರಿಲ್ದಲೇ ಬಡವರಾಗ್ಬಿಟ್ವಿ ಅಂತ ಅನ್ನೋ ಸ್ಟೇಜಿಗೆ ಹೋಗ್ಬೇಕು ನಾವು. ಇದು ನನ್ನ ಪುಟ್ಟ ಆಸೆ. ಆದ್ದರಿಂದ ಎಲ್ಲರೂ ಸಹಿತ ಈ ಒಂದು ಸ್ವತಂತ್ರ ದಿನಾಚರಣೆಯನ್ನ, ಅಂದರೆ ಗಾಂಧಿ ಜಯಂತಿ ಗಾಂಧಿ ಕೊಟ್ಟಿರುವಂಥ ಈ ಸ್ವತಂತ್ರವನ್ನು ಬರೀ ಮಾತಾಡಲಿಕ್ಕೆ, ಭಾಷಣ ಮಾಡಲಿಕ್ಕೆ, ಬೇಡದ್ದನ್ನು ಮಾಡಲಿಕ್ಕೆ ಉಪಯೋಗಿಸದೆ, ಈ ಸ್ವತಂತ್ರವನ್ನು ದುಡಿಯೋದಕ್ಕೆ, ಬೇರೆಯವರಿಗೆ ದುಡಿಯೋದಕ್ಕೆ ಅವಕಾಶ ಕೊಡಲಿಕ್ಕೆ, ಎಲ್ಲರೂ ಪ್ರಾಮಾಣಿಕವಾಗಿ ದುಡಿದು ದೇಶವನ್ನು ಸಮೃದ್ಧಿಯ ಪಥದತ್ತ ಕೊಂಡೊಯ್ಯಬೇಕು. ಹಾಗೂ ಗಾಂಧಿಯ ಆದರ್ಶವಾದಂತಹ ದಾರಿನಲ್ಲಿ, ಗಾಂಧಿಯ ಆದರ್ಶಗಳಲ್ಲಿರುವಂತಹ ದಾರಿನಲ್ಲಿ ಅಹಿಂಸೆ ಪರಮಧರ್ಮ ಆಗಬೇಕು. ಹಾಗೂ ಪ್ರಾಮಾಣಿಕತೆ ನಮ್ಮ ಜೀವನದ ಒಂದು ಅಂಗ ಆಗಬೇಕು. ಹಾಗೂ ಯಾವುದೇ ಕಾರಣಕ್ಕೂ ಮತೀಯ ಗಲಭೆ ಆಗಬಾರ್ದು, ಎಲ್ಲರನ್ನ ಸಮಾನವಾಗಿ ಕಾಣಬೇಕು. ಗಾಂಧಿಯ ಆದರ್ಶಗಳನ್ನು ನಾವೆಲ್ಲ ಮೈಗೂಡಿಸ್ಕೊಂಡು, ಗಾಂಧಿ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ ನಮ್ಮ ಪುಣ್ಯ, ಆ ಪುಣ್ಯದ ಭೂಮಿನಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಹಾಗಾಗಿ ಎಲ್ಲರೂ ಸಹಿತ ಕಷ್ಟಪಟ್ಟು ಓದಿ, ಇಷ್ಟಪಟ್ಟು ದುಡಿದು
ಪ್ರಾಮಾಣಿಕವಾಗಿ ದುಡಿದು ಎಲ್ಲರೂ ಸಹಿತ ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸೋಣ. ಈ ದಿನದಿಂದಲೇ, ಈ ಕ್ಷಣದಿಂದಲೇ ಈ ಹೋರಾಟವನ್ನು ಪ್ರಾರಂಭ ಮಾಡಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ನಾನು ಹೇಳಿದ್ದು ಸತ್ಯ ಇದೆ ಅಂದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಶರಣಾರ್ಥಿ.